ಪರಪ್ಪರ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆರೋಪ ನೀವು ಕೇಳಿದ್ದೀರಿ. ಆದರೆ ಪರಪ್ಪರ ಅಗ್ರಹಾರದಲ್ಲಿ ಈಗ ಮಹತ್ತರದ ಬದಲಾವಣೆಯನ್ನು ನಾವಿನ್ಮೇಲೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಘಟನೆಗಳು ಅಲ್ಲಿ ರಾಜಾತಿಥ್ಯ ಆಗಿರ್ಬೋದು, VIP ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳಿಂದ ಮಹತ್ವದ ಸಭೆ ನಡೆಸಲಾಗಿದೆ. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಅಕ್ರಮ ಕಂಟ್ರೋಲ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಈಗಾಗಲೇ ಇರುವಂಥ ಭದ್ರತೆಯನ್ನು ಇನ್ನೂ ಕೂಡ ಹೆಚ್ಚಿಸುವುದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದಂತೆ. ಜೈಲು ಗೇಟ್ ಬಳಿ ಸದ್ಯ ಇರುವ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು, ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಗಳ ಬದಲಾವಣೆ ಆಗಿದೆ. ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳ ವರ್ಗಾವಣೆ ಆಗಿದೆಯಂತೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಹುಡುಗರು ದರ್ಶನ್ಗೆ ತಂದ ಎಡವಟ್ಟು ಅಂತಲೇ ಹೇಳ್ಬೋದು. ಅದರ ಮೇಲೆ ಸರ್ಕಾರ ಮುಜುಗರಕ್ಕೀಡಾಗಿತ್ತು. ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ತರೋದಕ್ಕೆ ಸಭೆ ಮಾಡಲಾಗಿದೆ. ಪರಪ್ಪರ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆರೋಪ ನೀವು ಕೇಳಿದ್ದೀರಿ. ಆದರೆ ಪರಪ್ಪರ ಅಗ್ರಹಾರದಲ್ಲಿ ಈಗ ಮಹತ್ತರದ ಬದಲಾವಣೆಯನ್ನು ನಾವಿನ್ಮೇಲೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಘಟನೆಗಳು ಅಲ್ಲಿ ರಾಜಾತಿಥ್ಯ ಆಗಿರ್ಬೋದು, VIP ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳಿಂದ ಮಹತ್ವದ ಸಭೆ ನಡೆಸಲಾಗಿದೆ. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಅಕ್ರಮ ಕಂಟ್ರೋಲ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಈಗಾಗಲೇ ಇರುವಂಥ ಭದ್ರತೆಯನ್ನು ಇನ್ನೂ ಕೂಡ ಹೆಚ್ಚಿಸುವುದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದಂತೆ. ಜೈಲು ಗೇಟ್ ಬಳಿ ಸದ್ಯ ಇರುವ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು, ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಗಳ ಬದಲಾವಣೆ ಆಗಿದೆ. ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳ ವರ್ಗಾವಣೆ ಆಗಿದೆಯಂತೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಹುಡುಗರು ದರ್ಶನ್ಗೆ ತಂದ ಎಡವಟ್ಟು ಅಂತಲೇ ಹೇಳ್ಬೋದು. ಅದರ ಮೇಲೆ ಸರ್ಕಾರ ಮುಜುಗರಕ್ಕೀಡಾಗಿತ್ತು. ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ತರೋದಕ್ಕೆ ಸಭೆ ಮಾಡಲಾಗಿದೆ. ಪರಪ್ಪರ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆರೋಪ ನೀವು ಕೇಳಿದ್ದೀರಿ. ಆದರೆ ಪರಪ್ಪರ ಅಗ್ರಹಾರದಲ್ಲಿ ಈಗ ಮಹತ್ತರದ ಬದಲಾವಣೆಯನ್ನು ನಾವಿನ್ಮೇಲೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಘಟನೆಗಳು ಅಲ್ಲಿ ರಾಜಾತಿಥ್ಯ ಆಗಿರ್ಬೋದು, VIP ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳಿಂದ ಮಹತ್ವದ ಸಭೆ ನಡೆಸಲಾಗಿದೆ. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಅಕ್ರಮ ಕಂಟ್ರೋಲ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಈಗಾಗಲೇ ಇರುವಂಥ ಭದ್ರತೆಯನ್ನು ಇನ್ನೂ ಕೂಡ ಹೆಚ್ಚಿಸುವುದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದಂತೆ. ಜೈಲು ಗೇಟ್ ಬಳಿ ಸದ್ಯ ಇರುವ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು, ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಗಳ ಬದಲಾವಣೆ ಆಗಿದೆ. ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳ ವರ್ಗಾವಣೆ ಆಗಿದೆಯಂತೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಹುಡುಗರು ದರ್ಶನ್ಗೆ ತಂದ ಎಡವಟ್ಟು ಅಂತಲೇ ಹೇಳ್ಬೋದು. ಅದರ ಮೇಲೆ ಸರ್ಕಾರ ಮುಜುಗರಕ್ಕೀಡಾಗಿತ್ತು. ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ತರೋದಕ್ಕೆ ಸಭೆ ಮಾಡಲಾಗಿದೆ. ಪರಪ್ಪರ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆರೋಪ ನೀವು ಕೇಳಿದ್ದೀರಿ. ಆದರೆ ಪರಪ್ಪರ ಅಗ್ರಹಾರದಲ್ಲಿ ಈಗ ಮಹತ್ತರದ ಬದಲಾವಣೆಯನ್ನು ನಾವಿನ್ಮೇಲೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಘಟನೆಗಳು ಅಲ್ಲಿ ರಾಜಾತಿಥ್ಯ ಆಗಿರ್ಬೋದು, VIP ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳಿಂದ ಮಹತ್ವದ ಸಭೆ ನಡೆಸಲಾಗಿದೆ. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಅಕ್ರಮ ಕಂಟ್ರೋಲ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಈಗಾಗಲೇ ಇರುವಂಥ ಭದ್ರತೆಯನ್ನು ಇನ್ನೂ ಕೂಡ ಹೆಚ್ಚಿಸುವುದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದಂತೆ. ಜೈಲು ಗೇಟ್ ಬಳಿ ಸದ್ಯ ಇರುವ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು, ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಗಳ ಬದಲಾವಣೆ ಆಗಿದೆ. ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳ ವರ್ಗಾವಣೆ ಆಗಿದೆಯಂತೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಹುಡುಗರು ದರ್ಶನ್ಗೆ ತಂದ ಎಡವಟ್ಟು ಅಂತಲೇ ಹೇಳ್ಬೋದು. ಅದರ ಮೇಲೆ ಸರ್ಕಾರ ಮುಜುಗರಕ್ಕೀಡಾಗಿತ್ತು. ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ತರೋದಕ್ಕೆ ಸಭೆ ಮಾಡಲಾಗಿದೆ. ಪರಪ್ಪರ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆರೋಪ ನೀವು ಕೇಳಿದ್ದೀರಿ. ಆದರೆ ಪರಪ್ಪರ ಅಗ್ರಹಾರದಲ್ಲಿ ಈಗ ಮಹತ್ತರದ ಬದಲಾವಣೆಯನ್ನು ನಾವಿನ್ಮೇಲೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಘಟನೆಗಳು ಅಲ್ಲಿ ರಾಜಾತಿಥ್ಯ ಆಗಿರ್ಬೋದು, VIP ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ
ಜೈಲು ಅಧಿಕಾರಿಗಳಿಂದ ಮಹತ್ವದ ಸಭೆ ನಡೆಸಲಾಗಿದೆ. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಅಕ್ರಮ ಕಂಟ್ರೋಲ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಈಗಾಗಲೇ ಇರುವಂಥ ಭದ್ರತೆಯನ್ನು ಇನ್ನೂ ಕೂಡ ಹೆಚ್ಚಿಸುವುದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದಂತೆ. ಜೈಲು ಗೇಟ್ ಬಳಿ ಸದ್ಯ ಇರುವ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು, ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿಗಳ ಬದಲಾವಣೆ ಆಗಿದೆ. ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳ ವರ್ಗಾವಣೆ ಆಗಿದೆಯಂತೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಹುಡುಗರು ದರ್ಶನ್ಗೆ ತಂದ ಎಡವಟ್ಟು ಅಂತಲೇ ಹೇಳ್ಬೋದು. ಅದರ ಮೇಲೆ ಸರ್ಕಾರ ಮುಜುಗರಕ್ಕೀಡಾಗಿತ್ತು. ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ತರೋದಕ್ಕೆ ಸಭೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆರೋಪ ನೀವು ಕೇಳಿದ್ದೀರಿ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಮಹತ್ತರದ ಬದಲಾವಣೆಯನ್ನು ನಾವಿನ್ಮೇಲೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಘಟನೆಗಳು ಅಲ್ಲಿ ರಾಜಾತಿಥ್ಯ ಆಗಿರ್ಬೋದು, VIP ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳಿಂದ ಮಹತ್ವದ ಸಭೆ ನಡೆಸಲಾಗಿದೆ. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಅಕ್ರಮ ಕಂಟ್ರೋಲ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಈಗಾಗಲೇ ಇರುವಂಥ ಭದ್ರತೆಯನ್ನು ಇನ್ನೂ ಕೂಡ ಹೆಚ್ಚಿಸುವುದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದಂತೆ. ಜೈಲು ಗೇಟ್ ಬಳಿ ಸದ್ಯ ಇರುವ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು, ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿಗಳ ಬದಲಾವಣೆ ಆಗಿದೆ. ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳ ವರ್ಗಾವಣೆ ಆಗಿದೆಯಂತೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಹುಡುಗರು ದರ್ಶನ್ಗೆ ತಂದ ಎಡವಟ್ಟು ಅಂತಲೇ ಹೇಳ್ಬೋದು. ಅದರ ಮೇಲೆ ಸರ್ಕಾರ ಮುಜುಗರಕ್ಕೀಡಾಗಿತ್ತು. ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ತರೋದಕ್ಕೆ ಸಭೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆರೋಪ ನೀವು ಕೇಳಿದ್ದೀರಿ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಮಹತ್ತರದ ಬದಲಾವಣೆಯನ್ನು ನಾವಿನ್ಮೇಲೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಘಟನೆಗಳು ಅಲ್ಲಿ ರಾಜಾತಿಥ್ಯ ಆಗಿರ್ಬೋದು, VIP ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳಿಂದ ಮಹತ್ವದ ಸಭೆ ನಡೆಸಲಾಗಿದೆ. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಅಕ್ರಮ ಕಂಟ್ರೋಲ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಈಗಾಗಲೇ ಇರುವಂಥ ಭದ್ರತೆಯನ್ನು ಇನ್ನೂ ಕೂಡ ಹೆಚ್ಚಿಸುವುದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದಂತೆ. ಜೈಲು ಗೇಟ್ ಬಳಿ ಸದ್ಯ ಇರುವ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು, ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿಗಳ ಬದಲಾವಣೆ ಆಗಿದೆ. ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳ ವರ್ಗಾವಣೆ ಆಗಿದೆಯಂತೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಹುಡುಗರು ದರ್ಶನ್ಗೆ ತಂದ ಎಡವಟ್ಟು ಅಂತಲೇ ಹೇಳ್ಬೋದು. ಅದರ ಮೇಲೆ ಸರ್ಕಾರ ಮುಜುಗರಕ್ಕೀಡಾಗಿತ್ತು. ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ತರೋದಕ್ಕೆ ಸಭೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆರೋಪ ನೀವು ಕೇಳಿದ್ದೀರಿ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಮಹತ್ತರದ ಬದಲಾವಣೆಯನ್ನು ನಾವಿನ್ಮೇಲೆ ನೋಡ್ಬೋದು. ಯಾವುದೇ ರೀತಿಯಾದಂಥ ಘಟನೆಗಳು ಅಲ್ಲಿ ರಾಜಾತಿಥ್ಯ ಆಗಿರ್ಬೋದು, VIP ಟ್ರೀಟ್ಮೆಂಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳಿಂದ ಮಹತ್ವದ ಸಭೆ ನಡೆಸಲಾಗಿದೆ. ಬಾಡಿ ಕ್ಯಾಮೆರಾ ನೀಡುವ ಮೂಲಕ ಅಕ್ರಮ ಕಂಟ್ರೋಲ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಈಗಾಗಲೇ ಇರುವಂಥ ಭದ್ರತೆಯನ್ನು ಇನ್ನೂ ಕೂಡ ಹೆಚ್ಚಿಸುವುದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದಂತೆ. ಜೈಲು ಗೇಟ್ ಬಳಿ ಸದ್ಯ ಇರುವ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರು, ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿಗಳ ಬದಲಾವಣೆ ಆಗಿದೆ. ಹಲವು ವರ್ಷಗಳಿಂದ ಇರುವ ಅಧಿಕಾರಿಗಳ ವರ್ಗಾವಣೆ ಆಗಿದೆಯಂತೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ರಾಜಾತಿಥ್ಯ ಕೇಸ್ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಹುಡುಗರು ದರ್ಶನ್ಗೆ ತಂದ ಎಡವಟ್ಟು ಅಂತಲೇ ಹೇಳ್ಬೋದು. ಅದರ ಮೇಲೆ ಸರ್ಕಾರ ಮುಜುಗರಕ್ಕೀಡಾಗಿತ್ತು. ಈಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ತರೋದಕ್ಕೆ ಸಭೆ ಮಾಡಲಾಗಿದೆ.